ಬಾಗಲಕೋಟ್ ಬಂದ್ ಯಶಸ್ವಿಯ ಹಲವಾರು ಸಂಘಟನೆಗಳು ಸೇರಿ ಅಂಬೇಡ್ಕರ್ ಅಂತಕ್ಕಂಥ ಒಂದು ದೈತ್ಯ ಶಕ್ತಿಯನ್ನು ಮುಟ್ಟಲಿಕ್ಕೆ ಪ್ರಯತ್ನ ಪಟ್ಟಂತ ಅಮಿತ್ ಶಾನ ವಿರುದ್ಧ ಇಡೀ ದೇಶ ಪ್ರತಿಭಟನೆ ಮಾಡ್ತಾ ಇದೆ. ಆ ಒಂದು ಪ್ರತಿಭಟನೆಯ ಅಂಗವಾಗಿ ಇಂದು ಬಾಗಲಕೋಟೆಯಲ್ಲಿಯೂ ಕೂಡ ಬಂದ್ ಯಶಸ್ವಿಯಾಗಿ ನಡೆದಿದೆ. ಅಂದರೆ ಅದು ನಿಮ್ಮ ಸಹಾಯ ಸಹಕಾರದಿಂದ ಮಾತ್ರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಂಬೇಡ್ಕರ್, ಸಂವಿಧಾನ ಈ ಎರಡು ಶಬ್ದ ತೆಗೆದುಕೊಳ್ಳೇನ ಅವ್ರಿಗೆ ಉರ್ಯಾಕ್ ಚಾಲು ಆಕೈತಿ. ಯಾಕೆ ಉರ್ಯಾಕ್ ಚಾಲು ಆಕೈತಪ್ಪ ಅಂತಂದ್ರ ಸಂವಿಧಾನದ ಮೊದಲ ಪೇಜಿನಲ್ಲಿಯೇ ಅಂಬೇಡ್ಕರ್ ಅವರು ಅವರಿಗೆ ಶಾಕನ್ನ ಕೊಟ್ಟಿದ್ದಾರೆ. ಅಗಾಳೆ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ನಾವು ಸಂವಿಧಾನದ ಪೀಠಿಕೆಯನ್ನ ಓದಿದ್ದೀವಿ. ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯರು. ಈ ಒಂದು ಶಬ್ದ ಆ ಸವರ್ಣೀಯರಿಗೆ, ಆ ಮೇಲ್ಜಾತಿಯವರಿಗೆ ಕೆಳಗಿನಿಂದ ಮೇಲಿನವರೆಗೆ ಉರಿಯುವಂತೆ ಮಾಡುತ್ತದೆ. ಅದಕ್ಕೆ ಅಂಬೇಡ್ಕರನನ್ನ ಅವಮಾನಿಸುವ, ಅಂಬೇಡ್ಕರ್ ಅವರ ವಿಚಾರಗಳನ್ನ ಹತ್ತಿಕ್ಕುವಂತ ಪ್ರಯತ್ನ ಇವತ್ತು ನಡೆದಿಲ್ಲ. ಇದು ಬಹಳ ದಿವಸದಿಂದ ಈ ಪ್ರಯತ್ನ ನಡೀತಾನೇ ಇದೆ, ಇನ್ನು ಮುಂದೆ ನಡೆಯುತ್ತಲೇ ಇರುತ್ತದೆ. ಅದಕ್ಕೆ ನಾವು ಏನ್ ಮಾಡಬೇಕಾಗಿದೆ, ಅಂಬೇಡ್ಕರ್ ಅಂದ್ರೆ ಏನು ಅಂತಕ್ಕಂಥ ವಿಚಾರ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಒಂದಿಲ್ಲ ಒಂದು ದಿವಸ ಈ ದೇಶದ ಆಡಳಿತದ ಚುಕ್ಕಾಣಿಯನ್ನ ಈ ದೇಶದ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, OBCಯ ಜನರ ಕೈಯಲ್ಲಿ ಹೋಗುತ್ತೆ. ನಾವು ಮತ್ತೆ ಇವರ ಆಳಾಗಿ ಇರಬೇಕಾದಂತ ಪರಿಸ್ಥಿತಿ ಬರ್ತೈತೆ ಅಂತ ತಿಳ್ಕೊಂಡು ಇವತ್ತು ಇವ್ರು ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರ ನಮ್ಮನ್ನ ಹೊಡಿತಾ ಇದ್ದಾರೆ, ನಮ್ಮ ಯುವಕರ ತಲೆ ಕೆಡಿಸ್ತಾ ಇದ್ದಾರೆ. ಅದಕ್ಕೆ ನಾವು ನಾಯಕರು, ನಮ್ಮ ಸಮುದಾಯದ ಜನರು, ನಮ್ಮ ಮಕ್ಕಳಿಗೆ, ಮುಂದಿನ ಜನಾಂಗಕ್ಕೆ ಒಂದು ಶಕ್ತಿಯನ್ನ ಕೊಟ್ಟು ಹೋಗ್ಬೇಕು. ಅವರಿಗೆ ಧರ್ಮ ಕಲಿಸಬೇಡಿ, ಅವರಿಗೆ ಬೇರೆ ಏನನ್ನ ಕಲಿಸಬೇಡಿ. ಅವರ ಕೈಯಲ್ಲಿ ಪೆನ್ ಕೊಡಿ, ಅವರ ಕಿಸೆಯಲ್ಲಿ ಪೆನ್ ಇಡಿ. ಆವಾಗ ಈ ಜನರಿಗೆ ಗೊತ್ತಾಗುತ್ತೆ, ಈ ಜನನು ಕೂಡ ನಾವು ಇವರಿಗೆ ಮುಟ್ಟಲಿಕ್ಕೆ ಪ್ರಯತ್ನ ಪಟ್ರೆ ಏನು ಆಗುತ್ತೆ ಅಂತಕ್ಕಂಥ ಮಾತು ಅವಾಗ ಅವರಿಗೆ ತಿಳಿಯುತ್ತೆ. ಅಮಿತ್ ಶಾ ಅವರೇ, ನೀವು ಯಾವ ಕುರ್ಚಿಯ ಮೇಲೆ ಕುಳಿತುಕೊಂಡು ಸಹಿ ಮಾಡ್ತಾ ಇದ್ದೀರಿ, ಅದು ಅಂಬೇಡ್ಕರ್ ಅವರು ಕೊಟ್ಟಂತ ದಾನ. ಅದು ನಿಮಗೆ ನೆನಪಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ನಾವು ರವೀಂದ್ರ ಟ್ಯಾಗೋರ್ ಅವರ ರಾಷ್ಟ್ರಗೀತೆಯನ್ನ ಹಾಡ್ತೀವಿ. ಅದರಲ್ಲಿ ಒಂದು ಸಾಲು ಬರುತ್ತೆ, ಭಾರತ ಭಾಗ್ಯ ವಿಧಾತ. ಭಾರತದ ಹಣೆ ಬರಹವನ್ನ ಬರೆದಂತವರು ಯಾರಾದರೂ ಇದ್ದರೆ, ಭಾರತದ ಹಣೆ ಬರಹವನ್ನು ಬದಲಾಯಿಸಿದವರು ಯಾರಾದರೂ ಇದ್ದರೆ, ಇಂದು ಜಗತ್ತಿನಲ್ಲಿ ಭಾರತ ಅಂತಕ್ಕಂಥ ಈ ದೇಶ ಪ್ರತಿಬಿಂಬಿಸಬೇಕಾದರೆ ಅದಕ್ಕೆ ಮೂಲ ಕಾರಣೀಭೂತ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನ ಹೇಳಿದರೆ ಅತಿಶಯೋಕ್ತಿಯಾಗಲಾರದು. ಜನರೇ, ನಾವು ಕೇವಲ ಜೈಕಾರ ಹಾಕೋತ ಬರ್ತಕ್ಕಂಥ ಕಾಲಗಳನ್ನ ಬಿಡಬೇಕು. ಅಗಾಳೆ ಕಾಂಬ್ಳೆ ಅವರು ಬಹಳ ಒಳ್ಳೆ ಮಾತನ್ನ ಹೇಳಿದರು. ಪವರ್ ಟು ಓಪನ್ ದ ಆಲ್ ಲಾಕ್ಸ್, ಪೊಲಿಟಿಕಲ್ ಪವರ್. ರಾಜಕೀಯ ಅಧಿಕಾರವನ್ನ ಪಡೆಯಿರಿ, ಎಲ್ಲಾ ಕೀಲಿ ಕೈಗಳು ತಾವು ಓಪನ್ ಆಗ್ತಾವು. ಆ ಕೆಲಸವನ್ನ ನಾವು ಮಾಡ್ತಾ ಇಲ್ಲ. ಮತ್ತೆ ಮತ್ತೆ ಕಳೆದ 70 ವರ್ಷಗಳಿಂದ ಆ ತಪ್ಪನ್ನ ಮಾಡ್ತಾ ಇದ್ದೇವೆ. ಆ ತಪ್ಪನ್ನ ಮುಂದಿನ ದಿನಮಾನಗಳಲ್ಲಿ ಮಾಡದೆ ಯಾರು ನಮ್ಮನ್ನ ಕೀಳ ದೃಷ್ಟಿಯಿಂದ ನೋಡ್ತಾರೋ, ಯಾರು ಈ ದೇಶದ ದೇವರನ್ನ, ಯಾರು ಈ ದೇಶದ ಹಣೆಬರಹವನ್ನ ಬರೆದಂತ ವ್ಯಕ್ತಿಯನ್ನ ಹೀಯಾಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆಯೋ ಅಂತ ವ್ಯಕ್ತಿಗಳನ್ನ ಮತ್ತೆ ಜೈಲಿಗೆ ತಳ್ಳುವಂತ ಕೆಲಸವನ್ನ ಮಾಡಬೇಕಾದಂತ ಅವಶ್ಯಕತೆ ಇದೆ.
ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಬರೆದಿದೆ, ಭಾರತ ಧರ್ಮ ನಿರಪೇಕ್ಷ ರಾಷ್ಟ್ರ. ಆದರೆ ಅವರು ಈ ಮಾತನ್ನ ಮರ್ತಂತೆ ಕಾಣುತ್ತೆ. ಅದಕ್ಕೆ ಅವಾಗ ಮುಟ್ಟಿ ನೋಡ್ತಾರ ಅಂಬೇಡ್ಕರ್ನ ವಿಚಾರಗಳ ಬಗ್ಗೆ. ಮುಟ್ಟಿ ನೋಡಿದಾಗ ಒಮ್ಮೆ ನಾವು ಸಿಡಿದೆದ್ದು ಇವರ ವಿರುದ್ಧ ಪ್ರತಿಭಟನೆ ಮಾಡಬೇಕಾದಂತ ಅವಶ್ಯಕತೆ ಉಂಟಾಗ್ತಾ ಇದೆ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದಂತ ವಿಚಾರಗಳನ್ನ, ಪ್ರತಿಭಟನೆ ಮಾಡುವುದನ್ನ ನಾವು ನಿಲ್ಲಿಸಬಾರದು. ಸತ್ಯಾಗ್ರಹಗಳನ್ನ ಮಾಡಿ ಇಂಥ ಶಕ್ತಿಗಳನ್ನ ಕುಗ್ಗಿಸುವಂತ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಘಟಕರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ ಭೀಮ್.